ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಮಿಸ್ಟರ್ ಸೆಸಮನ್ ಅವರು ಹೈಡಿನ ಮೊದಲನೇ ಸಲ ಭೇಟಿ ಮಾಡೋಕೆ ಬಂದಾಗ ಹೈಡಿ ಕ್ಲಾರಾಗೆ ನಿಂತ್ಕೊಳ್ಳೋಕೆ ಸಹಾಯ ಮಾಡ್ತಿದ್ಲು. ಮಿಸ್ ರಾಟನ್ ಮಾಯರ್ ಹೈಡಿಗಳ ತರಲೆ ಬಗ್ಗೆ ಅವ್ರಿಗೆ ಹೇಳಿದಾಗ ಸೆಸಮನ್ ಅವರು ಅವಳನ್ನ ವಾಪಸ್ ಕಳ್ಸೋಕೆ ಯೋಚನೆ ಮಾಡ್ತಿದ್ರು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕ್ಲಾರಾ ಹೊರಗ್ ಹೋಗಿ ಅಪ್ಪಂಗೆ ಕೇಕ್ ತರಬೇಕು ಅನ್ಕೊಂಡ್ಲು. ಅವರು ಕ್ಲಾರಾನ ಹೊಡ್ಕೊಂಡು ಹೋದಾಗ ಕ್ಲಾರಾ ಎದ್ ನಿಂತ್ಕೊಳ್ಳೋದನ್ನ ಸೆಸಮನ್ ಮೊದಲನೇ ಬಾರಿಗೆ ನೋಡ್ತಾರೆ. ಕ್ಲಾರಾ ವಿಚಾರದಲ್ಲಿ ಹೈಡಿಯಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅವಳಿನ ಮೇಲೆ ನಮ್ ಜೊತೆ ಇಲ್ಲೇ ಇರ್ತಾಳೆ. ಎರಡು ವರ್ಷದ ಹಿಂದೆ ನಾನು ಇಂಡಿಯಾದಲ್ಲಿದ್ದಾಗ ಅಲ್ಲಿನ ಮಹಾರಾಜರು ನನಗೆ ಈ ರೀತಿ ಟೀ ಸರ್ವ್ ಮಾಡ್ತಾ ಇದ್ರು, ಗೊತ್ತಾ? ಇಂಡಿಯಾ ಅಂದ್ರೆ ಎಲ್ಲಿದೆ? ಫ್ರಾಂಕ್ಫರ್ಟ್ ಇಂದ ತುಂಬಾ ದೂರನಾ? ಇಂಡಿಯಾ ತುಂಬಾ ದೂರದಲ್ಲಿದೆ ಪುಟ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಟ್ರೈನ್ ನಲ್ಲಿ 2 ವಾರಗಳಾಗುತ್ತೆ. ಆದ್ರೆ ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ? ನೀನ್ ಊಹೆ ಮಾಡಕ್ಕಾಗದೇ ಇರೋ ಜಾಗಕ್ಕೂ ಅಪ್ಪ ಹೋಗಿದ್ದಾರೆ. ನೀವ್ ನಂಗೆ ತಮಾಷೆ ಮಾಡ್ತಾ ಇದ್ದೀರಾ ಅಲ್ವಾ? ಅಷ್ಟು ದೂರದ ಜಾಗ ಎಲ್ಲ ಇರೋದೇ ಇಲ್ಲ. ಅದು ಅಲ್ದೆ ಅಷ್ಟು ದೂರ ಯಾಕೆ ಹೋಗ್ಬೇಕು? ನಮ್ಮೂರಲ್ಲೇ ಬೆಟ್ಟ ಗುಡ್ಡ ಅಷ್ಟು ಚೆನ್ನಾಗಿರ್ಬೇಕಾದ್ರೆ. ನೀನ್ ಹೇಳ್ತಾ ಇರೋದು ಸರಿನೇ ಹೈಡಿ. ಕೆಲವು ಸಲ ಕ್ಲಾರನ ಬಿಟ್ಟು ನಾನು ಯಾಕೆ ಅಷ್ಟು ದೂರ ಟ್ರಾವೆಲ್ ಮಾಡ್ತೀನಿ ಅಂತ ನನಗೆ ಅನಿಸ್ತಾ ಇರುತ್ತೆ. ಈ ಕೆಲ್ಸ ಮಾಡ್ಬೇಕಲ್ವಾ? ನಂಗದ ಅರ್ಥ ಆಗತ್ತೆ. ನನ್ನ ಕ್ಷಮಿಸ್ಬಿಡು. ನನ್ ನಾಳೆನೆ ಹೊರಡ್ಬೇಕಾಗಿದೆ ಕ್ಲಾರಾ ಪುಟ. ಈ ಸಲ ಬಂದಾಗ ಹೆಚ್ಚು ದಿನ ಇರಬೇಕು ಅನ್ಕೊಂಡಿದ್ದೆ. ಪರವಾಗಿಲ್ಲ ಅಪ್ಪ, ಹೋಗ್ ಬನ್ನಿ. ಆದ್ರೆ ನಿಜ ಹೇಳ್ತೀನಿ, ಈ ಟ್ರಿಪ್ ಜಾಸ್ತಿ ದಿನ ಇರೋದಿಲ್ಲ. ಮತ್ತೆ ಅಜ್ಜಿ ಆದಷ್ಟು ಬೇಗ ಇಲ್ಲಿಗೆ ಬರ್ತಾರೆ. ಅವರು ನಿನ್ನ ಮತ್ತೆ ಹೈಡಿನ ತುಂಬಾ ಚೆನ್ನಾಗಿ. ಮಿಸ್ ರಾಟನ್ ಮಾಯರ್, ಮಿಸ್ ರಾಟನ್ ಮಾಯರ್, ಯಾಕೆ ಏನಾಯ್ತು ನಿಮ್ಗೆ? ಇಲಿ, ಅಲ್ಲಿ ಅಲ್ಲಿ ಇಲಿ ನೋಡ್ದೆ, ಅಲ್ಲೊಂದು ಇಲಿ ನೋಡ್ದೆ, ಅಲ್ಲಿ ನನ್ನ ಶೂ ಹತ್ರ. ಸೆಬಾಸ್ಟಿಯನ್, ಡೇಟಾ, ಹೋಗಿ ಆ ಇಲಿನ ಹಿಡೀರಿ, ಬೇಗ ಹೋಗಿ ಹಿಡೀರಿ. ಎಸ್ ಮಿಸ್. ಕ್ಲಾರಾ, ಅಡ್ಲೈಡ್, ನೀವು ನೈಟ್ ಗೌನ್ ಅಲ್ಲೇ ತಿಂಡಿ ತಿಂತಾ ಇದ್ದೀರಾ ಅಂತ ಹೇಳ್ಬೇಡಿ ನನಗೆ. ಹೀಗೆಲ್ಲ ಬಿಹೇವ್ ಮಾಡಬಾರ್ದು. ಚಿಂತೆ ಮಾಡ್ಬೇಡಿ ಆಯ್ತಾ? ನಾನ್ ಕ್ಲಾರಾನ ಮೇಲೆ ಕರ್ಕೊಂಡ್ ಬರ್ತೀನಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ನೀವು ಸಮಾಧಾನವಾಗಿ ಅಲ್ಲಿರೋ ಇಲಿ ಬಗ್ಗೆ ಗಮನ ಹರಿಸಿ, ಆಯ್ತಾ? ಅಡ್ಲೈಡ್, ರೆಡಿನಾ? ಆ ಸೂಟ್ ಕೇಸ್ ಇಟ್ಕೊಂಡು ಏನ್ ಮಾಡ್ತಾ ಇದ್ಯಾ? ನನ್ ಬಟ್ಟೆನೆಲ್ಲ ಇದ್ರಲ್ಲೇ ಇಡೋದು ಮಿಸ್. ಬಟ್ಟೆ ಇಡಕ್ಕೆ ಅಂತಾನೆ ಈ ಬೀರು ಇರೋದು. ಬೇಗ ಕೆಳಗಡೆ ಬಾ, ಯಾರೋ ಬಂದಿದ್ದಾರೆ. ಅದೇನಾದ್ರೂ ಅಜ್ಜಿ ಸಸ್ಮಣ್ಣ? ಅವ್ರಿಗಿಂತ ತುಂಬಾ ಮುಖ್ಯವಾದವ್ರು ಬಂದಿದ್ದಾರೆ. ಬಾ ಬೇಗ, ಕಾಯ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮಿಸ್ ಕ್ಲಾರಾ. ಅದಕ್ಕೆ ಹೈಡಿ ಥ್ಯಾಂಕ್ ಯು ಹೇಳ್ಬೇಕು. ಅವಳು ಬಂದಾಗಿಂದ ನಾನು ಖುಷಿಯಾಗಿದ್ದೇನೆ. ನೀವು ಹೈಡಿಗೂ ಕೂಡ ಪಾಠ ಹೇಳ್ಕೊಡ್ಬೇಕು, ಆಯ್ತಾ? ಇವಳು ಕ್ಲಾರಾಗೆ ತುಂಬಾ ಕ್ಲೋಸ್. ಇವರಿಬ್ಬರು ಜವಾಬ್ದಾರಿ ನಿಮ್ದು, ಆಯ್ತಾ? ನನಗ್ ಗೊತ್ತಿರೋ ಹಾಗೆ ನೀವು ಇವರಿಬ್ರಿಗೂ ಚೆನ್ನಾಗಿ ಪಾಠ ಹೇಳ್ಕೊಡ್ತೀರಾ ಅನ್ಕೋತೀನಿ. ಹೌದು, ಖಂಡಿತ ಸರ್. ನಿನ್ನ ಬರವಣಿಗೆ ಹೇಗಿದೆ ಹೇಳು ಪುಟ? ನಾನು ಯಾವತ್ತೂ ಸ್ಕೂಲಿಗೆ ಹೋಗೇ ಇಲ್ಲ ಸರ್. ಅಟ್ಲೀಸ್ಟ್ ನಿನಗೆ ನಿನ್ನ ಹೆಸರು ಬರೆಯೋದಕ್ಕಾದ್ರೂ ಗೊತ್ತಿರಬೇಕು ಅಲ್ವಾ? ಈಗ ನಿನ್ನ ಹೆಸರನ್ನ ಬರೀ. ನೀನ್ ಬರೀಬೇಕು ಅಂದ್ರೆ ಇಂಕ್ನ ಬಳಸ್ಬೇಕು. ನಾನ್ ಹೇಳಿದ್ದು ನಿನ್ ಹೆಸರು ಬರಿ ಅಂತ, ಚಿತ್ರ ಬಿಡಿಸುವಂತಲ್ಲ. ಒಂದು ನಿಮಿಷ ಇಲ್ಲೇ ಇರಿ, ಬರ್ತೀನಿ. ಏನಾಯ್ತು ಮಿಸ್ಟರ್ ಬ್ಯಾಕರ್?
ಕೈ ಜಾರಿ ಬಿದ್ದೋಗ್ಬಿಡ್ತು. ಯಾಕೆ ನಿನ್ಗಿಲ್ ಮಾಡಕ್ ಬೇರೆ ಏನೋ ಕೆಲಸ ಇಲ್ವಾ? ನಾನ್ ಸೆಲ್ಲರ್ಗೆ ಹೋಗಿ ಇಲಿನ ಹುಡುಕ್ತೀನಿ. ಇಲಿನ ನನ್ಗದ್ರ ಕಂಡ್ರೆ ಆಗೋದೇ ಇಲ್ಲ. ಅಯ್ಯೋ, ಈ ಬೇಸಿಗೆ ರಜದಲ್ಲಿ ನಿನಗೆ ಬೇಜಾರಾಗಿಲ್ಲ ಅನ್ಸುತ್ತೆ? ಹೌದು, ಅದು ಈಗ ಹೈಡಿನ ಜೊತೆ ಇರೋದ್ರಿಂದ ಸಮಯ ಹೇಗ್ ಕಳೀತು ಗೊತ್ತಾಗ್ತಿಲ್ಲ. ಅವಳೊಂಥರ ಅವಳು ಸ್ವಲ್ಪ ತರಲೆ ಮಾಡ್ತಾಳೆ, ಅದ್ ನನಗ್ ಗೊತ್ತು. ನನಗೂ ಅದೀಗ್ಲೇ ಗೊತ್ತಾಗಿದ್ದು. ನಾನ್ ನಿನ್ನ ಏನೋ ಕೇಳ್ಬೇಕಿತ್ತು. ಮುಂದಿನ ವಾರಕ್ಕೆ ನನಗೆ ಓಪರಾಗೆ 2 ಟಿಕೆಟ್ ಇದೆ. ನನ್ ಜೊತೆ ನೀನು ಬರ್ತೀಯಾ? ಓಪ್ರಾನ? ಅದು ನನಗ್ ಗೊತ್ತಿಲ್ಲ. ನಾನ್ ಬೇಕಾದ್ರೆ ರಾಟನ್ ಮೇರ್ ಹತ್ರ ಮಾತಾಡ್ತೀನಿ, ಆಯ್ತಾ? ಸ್ವಲ್ಪ ಹೊತ್ತು ನಾವು ಕಷ್ಟ ಸುಖನ ಹಂಚ್ಕೊಬೋದಲ್ವಾ? ಈ ಮಕ್ಕಳ ಎಜುಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಹೌದಾ, ಸರಿ, ನಾನ್ ಬರ್ತೀನಿ ಹಾಗಾದ್ರೆ. ಅದೇನಂದ್ರೆ ನಿನಗ್ ಖಂಡಿತವಾಗ್ಲೂ ಓಪರಾ ಇಷ್ಟ ಆಗುತ್ತೆ. ಅವತ್ತಿನ ರಾತ್ರಿನ ಚೆನ್ನಾಗಿ ಕಳಿಯೋಣ, ಆಯ್ತಾ? ಮಿಸ್ ಕ್ಲಾರಾ, ನಾನು ಈ ರೀತಿ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಸಾರಿ ಕೇಳ್ತೀನಿ. ಹೈಡಿ ಹೊಸಬ್ಳಾಗಿರೋದ್ರಿಂದ ಅವಳು ಕೆಲವು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಹೌದು ಮಿಸ್ಟರ್ ಬ್ಯಾಕರ್. ನಾನಿಲ್ಲಿ ಪ್ರತಿದಿನ ಬೆಳಿಗ್ಗೆ 2 ಗಂಟೆ ಕ್ಲಾಸ್ ತಗೊಳ್ಳೋದಕ್ ಬರ್ತೀನಿ. ನಿಮಗೆ ಹೋಮ್ ವರ್ಕ್ ಕೂಡ ಕೊಟ್ಟಿರ್ತೀನಿ. ಅದನ್ನ ಕರೆಕ್ಷನ್ ಮಾಡಿ ನೀವು ಹೇಗೆ ಮಾಡಿದಿರಾ ಅಂತ ಹೇಳ್ತೀನಿ. ನಾನ್ ಯಾವಾಗ್ಲೂ ಇಂಕ್ ಪೆನ್ನಲ್ಲೇ ಬರೀರಿ ಅಂತಾನೆ ಹೇಳೋದು. ಆದ್ರೆ ಪಾಪ ನಿನಗೆ ಗೊತ್ತಿಲ್ಲದೆ ಇರೋದ್ರಿಂದ ನೀನ್ ಅದನ್ನ ಕಲಿಯೋವರೆಗೂ ನೀನ್ ಏನ್ ಮಾಡು ಅಂದ್ರೆ ಪೆನ್ಸಿಲ್ ಅಲ್ಲಿ ಬರೀತಾ ಇರು. ಈಗ ಮೈ ನೇಮ್ ಇಸ್ ಮಿಸ್ಟರ್ ಬಾಕರ್. ಇದರ ಸ್ಪೆಲ್ಲಿಂಗ್ ಹೇಳ್ತೀಯಾ ಹೈಡಿ? ಅಲ್ಲ, ನಿನಗೆ ಆಲ್ಫಾಬೆಟ್ಸ್ ಕೂಡ ಗೊತ್ತಿಲ್ವಾ? ಆ ದೊಡ್ಡ ಪ್ರಾಣಿ ಬಗ್ಗೆ ಹೇಳ್ತಾ ಇದ್ದೀರಾ? ಸೊಂಡಿಲಿರೋದು ಆಲ್ಫಾಬೆಟ್. ನಾನು ಹೇಳಿದ ಎಲಿಫೆಂಟ್ ಅಲ್ಲ. ಅದನ್ನ ನಿಲ್ಲಿಸ್ಬಾರ್ದು. ಎಲ್ಲ ಪಕ್ಷಿಗಳು ಹಾಡ್ತಾ ಇದಾವೆ, ನನ್ಗೋಸ್ಕರ ಹಾಡ್ತಾ ಇದಾವೆ. ಕೇಳಿಸ್ತಿದ್ಯಾ? ನನ್ಗೋಸ್ಕರ. ಹೈಡಿ, ನೀನ್ ಮಾಡ್ತಾ ಇರೋದು ತಪ್ಪು. ಮಿಸ್ ಕ್ಲಾರಾ ಅವ್ರ ಕ್ಲಾಸ್ ನ ನೀನು ಹಾಳು ಮಾಡ್ತಾ ಇದೀಯಾ. ಅದು ಸರಿಯಲ್ಲ. ಐ ಆಮ್ ಸಾರಿ, ಆದ್ರೆ ಇದು ವರ್ಕೌಟ್ ಆಗಲ್ಲ. ಫುಲ್ ಡಿಸ್ಟರ್ಬೆನ್ಸ್. ಮಿಸ್ ಕ್ಲಾರ್ ಅವ್ರಿಗೆ ಓದೋದಕ್ಕೆ ಆಗ್ತಿಲ್ಲ. ಮತ್ತೆ ಹೈಡಿ 2 ನಿಮಿಷನು ಸುಮ್ನೆ ಕೂತ್ಕೊಳ್ಳೋದೇ ಇಲ್ಲ ಅಂತಾಳೆ. ನನಗ್ ಗೊತ್ತು, ಅವಳಿಗೆ ಅಡ್ಜಸ್ಟ್ ಆಗ್ಬೇಕು ಅಂತಂದ್ರೆ ಟೈಮ್ ತಗೊಳುತ್ತೆ. ಅದು ಅಲ್ಲದೆ ಇವತ್ತು ಹೈಡಿಗೆ ಮೊದಲನೇ ದಿನ ತಾನೆ. ಅವಳು ಅಡ್ಜಸ್ಟ್ ಆಗೋದ್ರೊಳಗೆ ಕ್ಲಾರಾ ಅಮೂಲ್ಯವಾದ ಸಮಯನ ಕಳ್ಕೊಂಡಿರ್ತಾರೆ. ಅಲ್ಲ, ಮಿಸ್ಟರ್ ಬೇಕರ್ ಅವ್ರೇನಾದ್ರೂ ಅವ್ರನ್ನ ಸಪರೇಟ್ ಆಗಿ ಓದಿಸಿದ್ರೆ ಇದಕ್ಕೇನಾದ್ರೂ ಒಂದು ಪರಿಹಾರನ ನೀವೇ ಕೊಡ್ಬೇಕು ಅಷ್ಟೇ. ನಮ್ಮನ್ ಬೇರೆ ಮಾಡ್ಬಾರ್ದು. ಅವಶ್ಯಕತೆ ಬರೋವರೆಗೂ ಅವರಿಬ್ಬರು ನಾನು ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕ್ಲಾರಾಗೆ ಹೈಡಿ ಬಗ್ಗೆ ತುಂಬಾನೇ ಒಳ್ಳೆ ಅಭಿಪ್ರಾಯ ಇದೆ. ಪ್ಲೀಸ್ ಮಿಸ್ಟರ್ ಬ್ಯಾಕರ್, ಕ್ಲಾರಾ ಮತ್ತೆ ಹೈಡಿಗೆ ನೀವು ನಾಳೆ ಮತ್ತೆ ಕ್ಲಾಸ್ ತಗೋತೀರಾ? ಅಷ್ಟರಲ್ಲಿ ನಮ್ ನಿರ್ಧಾರನ ಹೇಳ್ತೀವಿ. ಮಿಸ್ಟರ್ ಸೆಸ್ಮನ್, ದಯವಿಟ್ಟು ಕ್ಲಾರಾ ಬಗ್ಗೆ ಯೋಚನೆ ಮಾಡಿ. ಅವಳು ಓದೋದ್ ಕಲಿಬೇಕು, ಅಡಚಣೆ ಇಲ್ದೇನೆ. ನನಗೆ ಅವಳ ಬಗ್ಗೆ ಯೋಚನೆ ಇದೆ ಮಿಸ್ ರಾಟನ್ ಮೇರ್. ಕ್ಲಾರಾ ಈಗ ನಗ್ತಿರೋದಕ್ಕೆ ಕಾರಣನೇ ಹೈಡಿ. ಪರಿಹಾರ ಸಿಗೋವರೆಗೂ ಅವರಿಬ್ರು ನಾನು ಖಂಡಿತ ದೂರ ಮಾಡೋದಿಲ್ಲ. ಹಾಗಾದ್ರೆ ಮಿಸ್ಟರ್ ಬ್ಯಾಕರ್, ನೀವೇನ್ ಹೇಳ್ತೀರಾ? ಟ್ರೈ ಮಾಡ್ತೀನಿ ಸರ್. ಆದ್ರೆ ಹೈಡಿ ಬುದ್ಧಿ ಕಲೀಲಿಲ್ಲ ಅಂದ್ರೆ ಆಗ ಅವ್ರಿಗೆ ಸಪರೇಟ್ ಕ್ಲಾಸಸ್ ಇರುತ್ತೆ ಅಷ್ಟೇ. ಊಟ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಸರ್. ನೀವ್ ಒಪ್ಪಿಗೆ ಕೊಟ್ರೆ ನಾನು ಮಧ್ಯಾಹ್ನ ತನಕ ಇಲ್ಲೇ ಇರ್ತೀನಿ. ನಾಳೆ ಕ್ಲಾಸ್ಗೆ ಪ್ರಿಪೇರ್ ಮಾಡ್ಕೋತೀನಿ. ಖಂಡಿತವಾಗ್ಲೂ ಮಿಸ್ಟರ್ ಬ್ಯಾಕರ್. ಡೇಟಾಗ್ ನಾನ್ ಹೇಳ್ತೀನಿ. ಅಂದಾಗೆ ಡೇಟಾ, ಮಿಸ್ಟರ್ ಬ್ಯಾಕರ್ ಜೊತೆ ನೀನು ಒಪೆರಾಗೆ ಹೋಗ್ತಾ ಇದೀಯಾ? ಅವ್ರು ನನ್ನ ತುಂಬಾ ಪ್ರೀತಿಯಿಂದ ಕರೆದಿದ್ದಾರೆ, ಹಾಗೆ ವಿದ್ಯಾವಂತನೂ ಕೂಡ. ಖಂಡಿತವಾಗ್ಲೂ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅನ್ನಿಸ್ತಿದೆ. ನನಗ ನಂಬಿಕೆ ಇದೆ. ಇರ್ಬೋದು. ನೀವಿಬ್ರು ಐಲಿನ ಹುಡುಕಿದ್ರಾ? ಹೇಳಿ. ಇನ್ನು ಇಲ್ಲ ಮಿಸ್. ಈಗ ಅದನ್ನೆಲ್ಲ ಬಿಟ್ಟು ಬನ್ನಿ, ಊಟದ ಸಮಯ ಆಗಿದೆ. ಮಿಸ್ಟರ್ ಬೇಕರ್ ಕೂಡ ಊಟಕ್ಕಿರ್ತಾರೆ. ಸರಿ ಆಯ್ತು ಮಿಸ್.
ಸರಿ ಈಗ ನಾಳೆ ಮಿಸ್ಟರ್ ಬ್ಯಾಕರ್ ಅವರ ಕ್ಲಾಸಿಗೆ ನಾವ್ ರೆಡಿ ಆಗಿರ್ಬೇಕು. ನಿಜವಾಗ್ಲೂ ಹೋಗ್ಲೇಬೇಕಾ? ಹೌದು, ಹಾಗೆ ನೀನ್ ತುಂಬಾ ಒಳ್ಳೆ ಸ್ಟೂಡೆಂಟ್ ಅಂತ ತೋರಿಸ್ಬೇಕು. ಅಲ್ಲ, ನನ್ಗೆ ಅದೇನು ಆಲ್ಫಾಬೆಟ್ ಎಲ್ಲ ಗೊತ್ತಿಲ್ಲ. ಅಷ್ಟೊತ್ತೆಲ್ಲ ಕೂತ್ಕೊಳಕ್ ಆಗಲ್ಲ. ನೀನು ಯಾವತ್ತಾದ್ರೂ ಬೆಟ್ಟದಲ್ಲಿ ಸುಮ್ನೆ ಸೈಲೆಂಟ್ ಆಗಿ ಕೂತಿದ್ದೀಯಾ? ಹೌದು, ನಾನು ಮಾಮಚ್ನೆಲ್ಲ ನೋಡಕ್ ಹೋದಾಗ ಸ್ವಲ್ಪ ಅಲ್ಲಾಡಿದ್ರೆ ಸಾಕು, ಹೆದರ್ಕೊಂಡು ಗೂಡೊಳಗ್ ಹೋಗ್ಬಿಡ್ತೇವೆ. ಸರಿ, ಈಗ ನೋಡು, ಮಿಸ್ಟರ್ ಬ್ಯಾಕರ್ ಒಬ್ಬ ಮರ್ಮೇಡ್. ಮಿಸ್ಟರ್ ಬೆಕ್ಕರ್, ಮಾಮಚ. ಮಿಸ್ಟರ್ ಬ್ಯಾಕರ್ ಒಬ್ಬ ಮರ್ಮೇಡ್ ಅಂತ ನೀನ್ ಅನ್ಕೋಬೇಕು. ನೀನ್ ಅವ್ರ ಜೊತೆ ಇದ್ದಾಗ ಸೈಲೆಂಟ್ ಆಗಿರ್ಬೇಕು, ಆಗ ಅವ್ರಿಗೂ ಕೋಪ ಬರಲ್ಲ. ಪ್ರಾಕ್ಟೀಸ್ ಮಾಡೋಣ ಈಗ ಸುಮ್ನೆ ಕುತ್ಕೋ. ಮೋಸ ಇದು. ನಿಮ್ ಮುಖ ಎಷ್ಟು ಫನ್ನಿ ಆಗಿತ್ತು ಗೊತ್ತಾ? ಬ್ಯಾಕರ್ ಮುಖ ಹೇಗಿರುತ್ತೋ ಹಾಗಿರೋ ಟ್ರೈ ಮಾಡ್ತಿದ್ದೆ. ಇನ್ನೊಂದ್ಸಲ. ಡಿಯರ್ ಸರ್, ಈ ಮೂಲಕ ನಿಮಗ್ ತಿಳಿಸೋದೇನು ಅಂದ್ರೆ, ನಾನು ಹೊಸ ರೀತಿಯಾಗಿ ಪಾಠ ಹೇಳ್ಕೊಡೋ ಅಂತ ಒಂದು ಮೆಥಡ್ ನ ತಿಳ್ಕೊಂಡಿದ್ದೀನಿ. ಇದರಿಂದ ಪ್ರಾಕ್ಟಿಕಲ್ ವಿಚಾರನ ತಿಳ್ಕೊಬಹುದು. ಆಗ ನನ್ನ ಸ್ಟೂಡೆಂಟ್ಸ್ ಇನ್ನೂ ಬುದ್ಧಿವಂತರಾಗ್ತಾರೆ. ಯುವರ್ ಸಿನ್ಸಿಯರ್ಲಿ ಹಾಮ್ಸ್ ಬ್ಯಾಕರ್. ಈಗ ನಾನೀಗ ಒಬ್ಬಳಿಗೆ ಪಾಠ ಮಾಡ್ಬೋದು. ಓ, ಇಲ್ಲಿ ಇವತ್ ನಾನಿನ್ನ ಬಿಡೋದಿಲ್ಲ. ಅಲ್ಲೇ ನಿಂತ್ಕೋ, ನಿನ್ನ ಹಿಡ್ದಾಕ್ತೀನಿ. ಸೆಬಾಸ್ಟಿಯನ್, ಹೇಳಿ ಸರ್. ಇಲಿ, ನಾನು ಅದನ್ನ ಮ್ಯೂಸಿಕ್ ರೂಮ್ ಅಲ್ಲಿ ನೋಡಿದೆ. ಅದೀಗ ಹಾಲಿಗೆ ಬಂತು. ತುಂಬಾ ದೂರ ಹೋಗಿರಲ್ಲ. ಯಾಕೆ ಹೀಗಿದ್ದೀರ ಮಿಸ್ಟರ್ ಸ್ಯಾಸ್ಮನ್? ಯಾಕೆ, ಏನಾಯ್ತು? ಮನೆ ಒಳಗೆ ಇಲಿ ಸೇರ್ಕೊಂಡಿದೆ, ಅದನ್ನ ಹಿಡಿಯಕ್ಕೆ ಅಂತ ನೋಡ್ತಾ ಇದ್ದೀವಿ. ಇಲಿನಾ? ನಾನು ನಿಮ್ಗೆ ಹೆಲ್ಪ್ ಮಾಡಬಹುದಾಗಿತ್ತು, ಆದ್ರೆ ನಾನೀಗ ಮುಂದಿನ ಕ್ಲಾಸ್ಗೆ ಹೋಗ್ಬೇಕು, ತಡ ಆಗಿದೆ. ಖಂಡಿತ ಹೋಗಿ ಮಿಸ್ಟರ್ ಬ್ಯಾಕರ್, ನಿಮ್ ಸಹಾಯ ಏನು ಬೇಕಾಗಿಲ್ಲ. ನೀವೀಗ ಆರಾಮಾಗಿ ಹೋಗ್ಬೋದು. ನಾಳೆ ಬೇಗ ಬನ್ನಿ. ನನಗನ್ಸುತ್ತೆ ಮಿಸ್ಟರ್ ಬ್ಯಾಕರ್ ಅವ್ರಿಗೆ ಇಲ್ಲಿ ಅಂದ್ರೆ ಭಯ ಅಂತ. ಅವ್ರಿಗೆ ತಡ ಆಗಿದೆ ಅಷ್ಟೇ. ಸುಮ್ನೆ ಅವ್ರ ಬಗ್ಗೆ ಏನೇನೋ ಹೇಳ್ಬೇಡ. ಹಾ, ಸರಿ, ಈಗ ಅಕ್ಷರಮಾಲೆ ಶುರು ಮಾಡೋಣ. ಏನು, ಏನ್ ಹೇಳ್ದೆ? ಬೆಳಿಗ್ಗೆ ಬ್ಯಾಕರ್ ಬಂದಾಗ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ನೀನು. ಅದೇನದು? ನೀನು ಆಲ್ಫಾಬೆಟ್ಸ್ ನ ಕಲಿತ್ಯಾ? ಆಲ್ಫಾಬ್ಯಾಟಾ? ನಂಗೆ ಆಗಲ್ಲ, ತುಂಬಾನೇ ಕಷ್ಟ ಅದು ಕ್ಲಾರಾ. ನೀನು ನಂಗೆ ನಿಂತ್ಕೊಳ್ಳೋಕೆ ಸಹಾಯ ಮಾಡಿದ್ಯಾ, ಹಾಗೆ ನಾನು ಪ್ರಯತ್ನ ಪಟ್ಟೆ. ಅದೇ ತರ ನೀನು ಆಲ್ಫಾಬೆಟ್ ಕಲಿಬಹುದು. ಮತ್ತೆ ಅದು ಆಲ್ಫಾಬೆಟ್, ಅದು ಆಲ್ಫಾ ಬ್ಯಾಟ್ ಅಲ್ಲ. ಆಲ್ಫಾಬೆಟ್ ಇದು ನಿಂಗೆ ಗೊತ್ತಲ್ವಾ? ಎ ಮತ್ತೆ ಇದು ಬಿ, ಸಿ, ಜಿ, ಎ, ಬಿ, ಸಿ, ಡಿ, ಎಕ್ಸ್, ವೈ, ಸಿ. ಎಕ್ಸ್, ವೈ, ಸಿ. ಅಷ್ಟೇ ಮುಗೀತು. ಅದು ತುಂಬಾ ಕಷ್ಟ ಆಯ್ತಾ? ಇಲ್ಲ. ಸರಿ, ಹಾಗಾದ್ರೆ ಈಗ ನೀನೇ ಹೇಳು. ಎ, ಡಿ, ಇ, ಸಿ. ಎಲ್ಲ ಹಾಯ್ದಿ. ಈಗ ನೋಡು, ಇದು ಇದು ಎ, ಅದ್ ಕರೆಕ್ಟ್ ಆಗಿತ್ತು. ಇದ್ರ ಪಕ್ಕದಲ್ಲಿ ಇದೆಲ್ಲ ಇದು ಬಿ. ಎಲ್ಲ ಒಂದೇ ತರ ಕಾಣ್ತಾ ಇದೆ ಕ್ಲಾರಾ, ನಂಗ್ ಬರಲ್ಲ. ಸರಿ, ಅದನ್ನ ಈಗ ಹೇಳು. ಬೀನಾ? ಹೌದು, ಸರಿಯಾಗಿ ಹೇಳ್ದೆ, ಅದು ಬಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ನಾನು ಲೈಬ್ರರಿ ಇರ್ತೀನಿ, ಮಕ್ಕಳನ್ನ ಅಲ್ಲಿಗೆ ಕಳಿಸ್ಬಿಡು ಆಯ್ತಾ? ಖಂಡಿತ ಕಳಿಸ್ಕೊಡ್ತೀನಿ ಸರ್. ಓ ಆಮೇಲೆ ನೀವು ಸ್ವಲ್ಪ ಹುಷಾರು ಸರ್. ಯಾಕೆ? ನಮ್ಗೆ ಇಲ್ಲಿ ಇನ್ನ ಸಿಕ್ಕಿಲ್ಲ ಸರ್. ಅದು ಮೋಸ್ಟ್ಲಿ ಆ ಲೈಬ್ರರಿ ಒಳಗೆ ಇರ್ಬೋದು. ಅಯ್ಯೋ A B C ಒಳಗ್ ಬನ್ನಿ. ಮಿಸ್ಟರ್ ಬ್ಯಾಕರ್ ಬಂದಿದ್ದಾರೆ. ನೀನೀಗ ಆರಾಮಾಗಿದ್ಯಾ? ಹಾಗೆ ಅನ್ಕೋತೀನಿ. ಇಡೀ ದಿನ ಅವರು ನಿನ್ನ ದೂರ ಇಟ್ಟಿಲ್ಲ ಅಂದ್ರೆ ಅಷ್ಟೇ ಸಾಕು. ನಂಗೂ ಇಷ್ಟ ಇಲ್ಲ. ಇದೆಲ್ಲಾನು ಸರಿ ಹೋದ್ರೆ ಸಾಕು. ಟೈಮ್ ಆಗ್ತಿದೆ, ಹೋಗೋಣ ಬನ್ನಿ. ಸರಿ ಸೆಬಾಸ್ಟಿಯನ್. ಸರಿ ಸೆಬಾಸ್ಟಿಯನ್. T E F G ಬಾಯಿಲಿ ನಿನ್ನ ಆಚೆ ಬಿಡ್ತೀನಿ. ಆಚೆಗಡೆ ಆರಾಮಾಗಿರ್ತೀಯ. ಅಡ್ಲೆಟ್, ಮಿಸ್ಟರ್ ಬೇಕರ್ ಕಾಯ್ತಾ ಇದ್ದಾರೆ. ಹಾ ಬಂದೆ ಮಿಸ್. ಸೌಂಡ್ ಮಾಡಬೇಡ ಆಯ್ತಾ? ಸಿಕ್ಕಾಕೊಂಡ್ರೆ ನಿನಗೇನ್ ಮಾಡ್ತಾರೋ ಗೊತ್ತಿಲ್ಲ. ಪಾಠ ಕಲಿಬೇಕಾದ್ರೆ ಲೇಟ್ ಆಗಿಲ್ಲ ಹೋಗ್ಬಾರ್ದು, ಅರ್ಥ ಆಯ್ತಾ? ಬೇಗ ಹೋಗು. ಸರಿ ಮಿಸ್. ಇಲ್ಲೇ ಎಲ್ಲೋ ಇದೆ. ಎಲ್ಲಿ ಹೋಗ್ತಾ ಇದ್ಯಾ? ಲೈಬ್ರರಿ ಈ ಕಡೆ ಇದೆ. ಅದೇನಂದ್ರೆ ನಾನು. ಸೀದಾ ಈಗ ಲೈಬ್ರರಿ ಒಳಗಡೆ ಹೋಗಿ ಕ್ಲಾಸ್ ನ ಶುರು ಮಾಡ್ಕೋ. ಅಡ್ಲೈಟ್. ಸರಿ ಮಿಸ್. ಮೊದ್ಲು ಐಲಿನ ಹಿಡಿದು ಹಾಕ್ಬೇಕು. ಸೆಬಾಸ್ಟಿಯನ್, ಸೊ ಹೈಡಿ, ನೆನ್ನೆ ನೀನು ಓದಿದ್ಯಲ್ಲಮ್ಮ, ಅದಾದ್ಮೇಲೆ ಏನ್ ಬರುತ್ತೆ ಗೊತ್ತಾ? ಸರ್ ಸರಿಯಾಗಿ ಹೇಳ್ದೆ. ಬಿ. ಅದ್ರ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಗೊತ್ತಾ? ಸಿ ಟಿ ಎಫ್ ಅಲ್ಲ, ಇ ಎಫ್ ಜೆ ಕೆ ಅಲ್ಲ, ಜೆ ಐ ಮಿಸ್ಟರ್ ಬೇಕರ್, ಅದು ಅಯ್ಯೋ ಇಲಿ ಇಲಿ, ಅಯ್ಯೋ ಓಡ್ಸು ಅದನ್ನ ಓಡ್ಸು. ಅಯ್ಯೋ ಹಾಗೆಲ್ಲ ಆಡ್ಬೇಡಿ ಮಿಸ್ಟರ್ ಬೇಕರ್, ನೀವು ಅದಕ್ಕೆ ಹೆದರ್ಸ್ತಾ ಇದ್ದೀರಾ. ಇಲಿ ಏನ್ ನಡೀತಾ ಇದೆ ಇಲ್ಲಿ? ಇಲ್ಲಿ ಹೈಡಿ ಕ್ಲಾಸ್ಗೆ ಇಲಿನ ತಂದಿದ್ಲು. ಯಾರು ಅಲ್ಲಾಡ್ಬೇಡಿ, ನಾನ್ ಹಿಡಿತೀನಿ. ಹೆದರ್ಕೋಬೇಡ ಪುಟಾಣಿ, ನಿನಗೆ ಯಾರು ಏನೂ ಮಾಡಲ್ಲ. ಬಾಯಿಲಿ. ಆಚೆ ಕರ್ಕೊಂಡೋಗಿ ಇವನ್ನ ಬಿಟ್ಟು ಬರ್ತೀನಿ. ನಾನು ಹೇಳಿಲ್ವಾ, ನೀನ್ ಆಚೆಗಡೆನೆ ಸೇಫ್ ಆಗಿರ್ತೀಯ. ಯಾವತ್ತೂ ಒಳಗಡೆ ಬರಬಾರ್ದು ಆಯ್ತಾ? ಕ್ಲಾರಾ, ಹೈಡಿ, ಇವತ್ತೇನಾಗಿದೆ ಅಂತಂದ್ರೆ ಇವತ್ತು ನಾವ್ ಅನ್ಕೊಂಡಂಗೆ ಏನು ಆಗ್ಲೇ ಇಲ್ಲ. ಅದಕ್ಕೂ ಮೀರಿ ನೀವಿಬ್ರು ಈಗ ಏನ್ ಮಾಡ್ಬೇಕು ಅಂತಂದ್ರೆ ಮಿಸ್ಟರ್ ಬೇಕರ್ ಅವ್ರು ಏನ್ ಹೇಳ್ತಾರೋ ಅದನ್ನ ಈಗ ಕೇಳ್ಬೇಕು. ಅಂದ್ರೆ ನಿಮ್ಮಿಬ್ರಿಗೂ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ. ನಾವು ಬೇರೆ ಬೇರೆ ಇರ್ತೀವ. ಕ್ಲಾರಾಗೆ ಮೊದ್ಲಿನ ಹಾಗೇನೆ ಬೆಳಗ್ಗೆ ಹೊತ್ತು ಕ್ಲಾಸ್ ಇರುತ್ತೆ, ಮತ್ತೆ ಅಡ್ಲೈಟ್ ನಿನಗೆ ಮಧ್ಯಾಹ್ನದ ಹೊತ್ತು ಕ್ಲಾಸ್ ಇರುತ್ತೆ. ಅಂದ್ರೆ ನಾವ್ ಯಾವಾಗ ಒಟ್ಟಿಗಿರ್ತೀವಿ? ಮಧ್ಯಾಹ್ನದ ಊಟನ ಇಬ್ರು ಒಟ್ಟಿಗೆ ಮಾಡ್ತೀರಾ. ಅದಾದ್ಮೇಲೆ ಸಂಜೆ ಅಡ್ಲೈಟ್ ಕ್ಲಾಸ್ ಆದ್ಮೇಲೆ ಸಿಗೋದು. ಇದು ಇಬ್ರಿಗೂ ಒಳ್ಳೇದು, ಅರ್ಥ ಮಾಡ್ಕೊಳ್ಳಿ. ಬನ್ನಿ, ಜೇಟ ಏನಾದ್ರೂ ಮಾಡಿರ್ತಾಳೆ, ಅದನ್ನ ತಿಳ್ಕೊಂಡ್ ಬರೋಣ. ವೆಲ್, ಇಲ್ಲಿ ನಿಮ್ ಕೆಲ್ಸ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಕಷ್ಟನೂ ಆಗ್ಬಹುದು. ಕಷ್ಟ ಆಗ್ತಿತ್ತು. ಈಗ ಹೈಡಿ ಸಪರೇಟ್ ಆಗಿರೋದ್ರಿಂದ ನನ್ನ ಸ್ಪೆಷಲ್ ಮೆಥಡ್ ಇಂದ ಅವಳಿಗೆ ನಾನು ಪಾಠನ ಹೇಳ್ಕೊಡ್ಬೋದು. ನಾನ್ ಥೀಸಸ್ ಬರಿತಾ ಇದೀನಿ ಗೊತ್ತಾ? ಓ
ನಾನ್ ನಿಮಗ್ ಭರವಸೆ ಕೊಡ್ತೀನಿ, 1 ತಿಂಗಳಲ್ಲಿ ಅದನ್ನ ಮುಗಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಅದು ಸಾಧ್ಯನಾ? ನನ್ನ ಮಾತನ್ನ ನಂಬಿ ಮಿಸ್ ರಾಟನ್ ಮೇಯರ್. ಈ ಚಳಿಗಾಲ ಮುಗಿಯೋದ್ರೊಳಗೆ ಈ ಹುಡುಗಿ ಚೆನ್ನಾಗಿ ಪಾಠ ಕಲ್ತಿರ್ತಾಳೆ. ಸೆಬಾಸ್ಟಿಯನ್, ನಾನು ಡೇಟಾ ಒಪ್ಪೆರೆ ಹೋಗ್ಬೇಕು ಅಂತಿದ್ವಲ್ಲ, ಅದನ್ನೊಳಗೆ ಸ್ವಲ್ಪ ನೆನಪಿಸ್ಬಿಡ್ತೀಯಾ? ಮುಂದಿನ ವಾರ ಅವಳಿಗೆ ಇಷ್ಟ ಆಗಿರೋ ಬಟ್ಟೆ ಹಾಕೊಂಬರಕ್ ಹೇಳು. ಹೋಗ್ಲಿ, ಬೇಡ ಬಿಡು, ನಾನೇ ಅವಳಿಗೆ ನಾಳೆ ಹೇಳ್ತೀನಿ. ಕ್ಲಾರಾ ಪುಟ್ಟ, ನೀನು ಒಳ್ಳೆ ಹುಡುಗಿಯಾಗಿರ್ಬೇಕು ಆಯ್ತಾ? ನಾನು ಪ್ರಾಮಿಸ್ ಮಾಡ್ತೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹಾಗೆ ಅಜ್ಜಿ ಕೂಡ ಆದಷ್ಟು ಬೇಗ ಇಲ್ಲಿಗೆ ಬರ್ತಾರೆ. ಹೈಡಿ, ನೀನು ಕೂಡ ಇಂಟ್ರೆಸ್ಟ್ ಕೊಟ್ಟು ಓದ್ಬೇಕು ಆಯ್ತಾ? ನಾನು ವಾಪಸ್ ಬಂದಾಗ ನೀನ್ ಕ್ಲಾರಾ ಜೊತೆ ಸೇಮ್ ಕ್ಲಾಸ್ ಅಲ್ಲೇ ಓದ್ಬೋದು. ನಿಜವಾಗ್ಲೂ? ಖಂಡಿತವಾಗ್ಲೂ ಹೈಡಿ, ನೀನ್ ಕಷ್ಟಪಟ್ಟಾಗ್ಲೇ ನಿನಗೆ ಪ್ರತಿಫಲ ಅನ್ನೋದು ಸಿಗೋದು.